ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇದು ಸನ್ಮು ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಸಂಗಮೇಶ್ ಮುತ್ಕಿ. ಈ ವಿಡಿಯೋದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಜಿಪಿಟಿ 2026 ಏನು ಕಾಲ್ಫಾರ್ಮ್ ಮಾಡ್ಬೇಕಂತೇಳಿ ಸರ್ಕಾರ ನಿರ್ಧಾರ ಮಾಡೈತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 2ದಲ್ಲಿ ಇರುವ ಸಿಲೆಬಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಗೆ ಯಾವ ಸಿಲೆಬಸ್ ಅನ್ನು ಕೇಳ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಯಾರೆಲ್ಲ ಇದು ಸಣ್ಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನಾದ್ರು ಈ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಂಡ್ರೆ ಹೇಳ್ತಾ. ಸೊ ಸಿಲೆಬಸ್ ಏನದ, ಮೇನ್ ಫೋಕಸ್ ಆಗಿ ಏನೆಲ್ಲ ಯಾವ ಏರಿಯಾಗ ಕವರ್ ಮಾಡ್ತಾನಂದ್ರೆ, ನಮಗೆಲ್ಲ ಗೊತ್ತಿರುವ ಹಾಗೆ LSRW ಅನ್ನ ಇಲ್ಲಿ ಮೇನ್ ಏರಿಯಾ ಆಗಿ ಕವರ್ ಮಾಡ್ತಾನೆ. ಸೊ ಹಾಗಾಗಿ ನಾವು ಅದನ್ನ ಬಹಳ ಗಮನವಿಟ್ಟು ನೋಡ್ಕೊಂಡಿರ್ಬೇಕಾಗತ್ತ. ಒಂದು ಎರಡನೇದ್ದು ರೀಡಿಂಗ್ ಸಂಬಂಧಪಟ್ಟಿದ್ದು. ಯಾಕಂತಂದ್ರೆ ಈಗ ನಾವು TET ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೇವೆ ಅಂತಂದ್ರೆ ಅಲ್ಲಿ ರೀಡಿಂಗ್ ಯಾವ ರೀತಿ ಇರ್ತೈತಿ ನಮ್ಗೆ ಗೊತ್ತಿರ್ತೈತಿ. ಸೊ ಹಾಗಾಗಿ ಇಲ್ಲಿ ಕೂಡ ರೀಡಿಂಗ್ ಕಾಂಪ್ರಹೆನ್ಷನ್ ಇರುತ್ತೆ, ಅದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ಇನ್ನು ವೊಕ್ಯಾಬ್ಯುಲರಿ ಶಬ್ದಗಳಿರ್ತವೆ, ಅದು ಅಪೋಸಿಟ್ ವರ್ಡ್ ಆಗಿರ್ಬೋದು, ಸಿನಾನಿಮ್ಸ್ ಈ ರೀತಿ. ಇನ್ನು ಗ್ರಾಮರ್ ಅಂಡ್ ಲ್ಯಾಂಗ್ವೇಜ್ ಯೂಸ್ ಇರುತ್ತೆ, ರೈಟಿಂಗ್ ಎಬಿಲಿಟಿ, ಇನ್ನು ಮೆಥಡ್ಸ್ ಅಂಡ್ ಅಪ್ರೋಚಸ್. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಎರಡನೇ ಪೇಪರ್ 150 ಅಂಕಗಳಿಗೆ ಸಂಬಂಧಪಟ್ಟಿದ್ದು. 150ರಲ್ಲಿ 45% ಅಷ್ಟು ಅಂಕಗಳನ್ನ ನಾವು ತೆಗೆದುಕೊಳ್ಳಲೇಬೇಕಾಗಿರ್ತದೆ. ಇನ್ನು ಈ 150ರಲ್ಲಿ 50 ಮಾರ್ಕ್ಸು MCQಗೆ ಸಂಬಂಧಪಟ್ಟಿದ್ದಿರುತ್ತೆ. ಅಂದ್ರೆ ಇಲ್ಲಿ 150 ಮಾರ್ಕ್ಸ್ಗಳು MCQ ಕೇಳ್ತಾರೆ. ಈ 50ರಲ್ಲಿ 45 ಅಂಕಗಳನ್ನ ಗ್ರಾಮರ್ಗೆ ಸಂಬಂಧಪಟ್ಟಿದ್ದ ಪ್ರಶ್ನೆಗಳು ಬಂದ್ಬಿಟ್ರೆ, ಇನ್ನು 5ರಿಂದ 10 ಪ್ರಶ್ನೆಗಳು, ಅಥವಾ 5 ಲಾಸ್ಟ್ ಟೈಮ್ 5 ಕೇಳಿದಾನೆ, ಈ ಸಲ ಹೆಚ್ಚು ಕೇಳಬಹುದು ಅನ್ನೋದು ಕೇಳ್ತಾ ಇದ್ದೀನಿ. 5ರಿಂದ 10 ಪ್ರಶ್ನೆಗಳನ್ನ ಮೆಥಡ್ಸ್ ಅಂಡ್ ಅಪ್ರೋಚ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಕೇಳ್ತಾನೆ. ಸೊ ಒಟ್ಟಾರೆಯಾಗಿ ಏನಾಯ್ತು, 50 ಅಂಕಗಳ ಮಾರ್ಕ್ಸ್ ಆಯ್ತು. ಓಕೆ, ಇನ್ನ ನಾನು ಈಗೇನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಎರಡರದ್ದು ಸಿಲೆಬಸ್ ಹೇಳಿ ಕೊನೆಗೆ ಈ 100 ಮಾರ್ಕ್ಸ್ ಪ್ರಶ್ನೆಗಳು ಏನೈತಲ್ಲ, ಅಂದ್ರೆ 50 ಆಯ್ತು, ಈಗ 100 ಮಾರ್ಕ್ಸ್ ಒಂದು ಐತಲ್ಲ, ಈ 100 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಯಾವುಗಳನ್ನ ಕೇಳಿದಾನೆ, ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೇಳಿದಾನೆ ಅಂತಕ್ಕಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಇನ್ನು ಫಸ್ಟ್ ಪಾಠದಲ್ಲಿ ನಾವು ಈಗ ಆಲ್ರೆಡಿ ಹೇಳಿದಾಗೆ ಕಾಂಪ್ರಹೆನ್ಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದು ಪ್ರೋಸ್, ಪೊಯೆಟ್ರಿ, ಕನ್ವರ್ಸೇಷನ್, ಎಸ್ಸೆ, ಆರ್ಟಿಕಲ್, ರಿಪೋರ್ಟ್ಸ್ ಇವೆಲ್ಲವೂ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇನ್ನು ವೊಕ್ಯಾಬ್ಯುಲರಿ ಅಂಡ್ ಲ್ಯಾಂಗ್ವೇಜ್ ಕಾಂಪೋನೆಂಟ್ಸ್ ಸಂಬಂಧಪಟ್ಟಿದ್ದು, ಇಲ್ಲಿ ಸ್ಪೆಲ್ಲಿಂಗ್ಸ್ ಇರ್ತವೆ, ಅದು ಈ ಅಪೋಸಿಟ್ ವರ್ಡ್ ಆಗಿರ್ಬೋದು, ಸಿನಾನಿಮ್ ಆಗಿರ್ಬೋದು, ಅಥವಾ ಹೋಮೋಫೋನ್ಸ್, ಹೋಮೋನಿಮ್ಸ್ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಇನ್ನು ಸಿಂಗ್ಯುಲರ್, ಪ್ಲೂರಲ್ ಇದೇನು ಬರ್ತೈತ್ರಿ, JPS ಇದು ಕಡ್ಡಾಯವಾಗಿರುತ್ತೆ. ಜೆಂಡರ್ಸ್ ಇರುತ್ತೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಆಮೇಲೆ ಈಗ ಆಲ್ರೆಡಿ ನಾನು ಹೇಳಿದಾಗೆ ಹೋಮೋಫೋನ್ಸ್, ಹೋಮೋನಿಮ್ಸ್ ಎಲ್ಲವೂ ಕೂಡ ಇರುತ್ತೆ. ಆಮೇಲೆ ಪ್ರವರ್ಬ್, ಒಂದು ಪ್ರವರ್ಬ್ ಅನ್ನ ಕಡ್ಡಾಯವಾಗಿ ಕೇಳ್ತಾನೆ. ಇನ್ನ ಪ್ರಿಫಿಕ್ಸ್ ಇರುತ್ತೆ, ಸಫಿಕ್ಸ್ ಇರುತ್ತೆ, ಕ್ಲಾಸಸ್ ಇರ್ತೈತಿ. ಸೊ ಅದ್ರ ಜೊತೆಗೆ ನಾವು 3ನೇ ಭಾಗದಲ್ಲಿ ಬಂದಾಗ ಗ್ರಾಮರ್, ಲ್ಯಾಂಗ್ವೇಜ್ ಯೂಸ್ ಕಾಂಪೋನೆಂಟ್ಸ್ ಬಗ್ಗೆ ಸಂಬಂಧಪಟ್ಟಿದ್ದು, ಪಾರ್ಟ್ಸ್ ಆಫ್ ಸ್ಪೀಚ್. ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ನಾವು ಎಲ್ಲ ಒಟ್ಟು ಟೋಟಲ್ ಆಗಿ 150 ಅಂಕಗಳಲ್ಲಿ 10ರಿಂದ 15 ಪ್ರಶ್ನೆಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಬೇರೆ 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 ರೀತಿಯಲ್ಲಿ ಕೇಳ್ತಾನೆ. ಇನ್ನ ಟೈಮ್ಸ್ ಅಂಡ್ ಟೆನ್ಸ್ಗಳು ಗೊತ್ತಿರಲೇಬೇಕಾಗತ್ತೆ. ಯಾಕಂದ್ರೆ ನಾವು ಈ ಟೆನ್ಸ್ ಇದ್ರೆ ಈ ಕೆಳಗಿನ ಎಲ್ಲವೂ ಕೂಡ ಸಾಲ್ವ್ ಮಾಡಕ ನಮ್ಗೆ ಅನುಕೂಲ ಆಗುತ್ತೆ. ನಾವು ಆಕ್ಟಿವ್ ಪ್ಯಾಸಿವ್ ಟೆನ್ಸ್ ಬೇಕೆ, ಡಿಗ್ರಿ ಕಾಂಪೋಸಿಷನ್ ಟೆನ್ಸ್ ಬೇಕೆ. ಸೊ ಟೆನ್ಸ್ ಕಾಲಗಳು ನಮ್ಗಳಿಗೆ ಬೇಕಾಗುತ್ತೆ. ಇನ್ನ ಕ್ವಶನ್ ಟ್ಯಾಗ್ 1 ಮಾರ್ಕ್ಸ್ ಕಡ್ಡಾಯವಾಗಿರುತ್ತೆ. 1 ಮಾರ್ಕ್ಸ್ ಈ ಕಡೆ ರೈಟಿಂಗ್ ದಾಗೆ ಇರದೇ ಇದ್ರು ಕೂಡ ಏನು 50 ಮಾರ್ಕ್ಸ್ ಅಲ್ಲಿ ಇರುತ್ತಲ್ಲ, ಇಲ್ಲಿ ಬಂದೇ ಬರುತ್ತೆ. ಪಂಕ್ಚುಯೇಷನ್ ಮಾರ್ಕ್ಸ್ ಅಂಡ್ ಎರರ್ ಕರೆಕ್ಷನ್ಸ್. ಸೊ ಇದು ಎರಡು ಕಡೆ ಬರುತ್ತೆ. ರಿಟರ್ನ್ ನಾವು ಬರೆಯುತ್ತ ಸಂದರ್ಭದಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಪ್ರಶ್ನೆಗಳನ್ನ ಕೇಳ್ತಾನೆ, ಎರರ್ ಕರೆಕ್ಷನ್ ಕೂಡ ಕೇಳ್ತಾನೆ. ಫ್ರೇಸಲ್ ವರ್ಡ್ಸ್ ಬರುತ್ತೆ. ಟೈಪ್ಸ್ ಆಫ್ ಸೆಂಟೆನ್ಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ 50 ಮಾರ್ಕ್ಸ್ಗೆ ಇದರಲ್ಲಿ ಅವನೇ ಕೊಟ್ಬಿಟ್ಟಿರ್ತಾನೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇವುಗಳನ್ನ. ಬಟ್ ರಿಟರ್ನ್ ದೊಳಗ ನಾವು ಏನು ಸಿಂಪಲ್ ಸೆಂಟೆನ್ಸ್ ಇದ್ದ ಕಾಂಪೌಂಡ್ ಮಾಡೋದು, ಕಾಂಪೌಂಡ್ ಇದ್ದನ್ನ ಕಾಂಪ್ಲೆಕ್ಸ್ ಮಾಡೋದು, ಈ ರೀತಿ ಆಗಿರ್ತಕ್ಕಂಥ, ಅಥವಾ ರಿಪೋರ್ಟ್ ಸ್ಪೀಚ್ ಮಾಡೋದನ್ನು, ಅಥವಾ 1 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ MCQ ನಲ್ಲಿ 50 ಮಾರ್ಕ್ಸ್ ನಂತರ 1 ಫಿಗರ್ಸ್ ಆಫ್ ಸ್ಪೀಚ್ ಕಡ್ಡಾಯವಾಗಿ ಕೇಳ್ತಾನೆ. ಇನ್ನ ಕಮ್ಯುನಿಕೇಶನ್ ಅಂಡ್ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆನೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ. ಈ ಪಾರ್ಟ್ ಏನೈತಲ್ಲ, 4th ಪಾರ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಆಲ್ GPSTR ಆಸ್ಪಿರೆಂಟ್ಸ್. ಯಾಕಂತಂದ್ರೆ ಬರೀತಕ್ಕಂಥ ಸಂದರ್ಭದಲ್ಲಿ ಕಾಮನ್ ಎರರ್ಸ್ ಆಗ್ತಿರ್ತವೆ, ಹೌದಾ? ಅವುಗಳಿಗೆ ಸಂಬಂಧಪಟ್ಟಿದ್ದು ಐಡೆಂಟಿಫೈಯಿಂಗ್ ಅಂಡ್ ಕರೆಕ್ಟಿಂಗ್ ದ ಎರರ್ಸ್ ಇನ್ ಯೂಸ್ ಆಫ್ ಆರ್ಟಿಕಲ್ಸ್. ಸೊ ನೀವು ಆರ್ಟಿಕಲ್ ಕೊಡ್ತಾನೆ, ಆರ್ಟಿಕಲ್ ಕೊಟ್ಟು ನಾವು ಅಲ್ಲಿ ತಪ್ಪು ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಕ್ ಹಚ್ತಾನೆ. ಸೊ ನಮ್ಗೆ ಗೊಂದಲಕ್ಕೆ ಆಗ್ಬಿಡ್ತೈತೆ. ಅದ್ರ ಜೊತೆಗೆ
ಪ್ರಿಪೋಸಿಷನ್ ಆಗಿರ್ಬೋದು, ಟೆನ್ಸಸ್, ಫಾರ್ಮ್ಸ್ ಆಫ್ ಟೆನ್, ವರ್ಡ್ ಫಾರ್ಮ್ಸ್ ಆಗಿರ್ಬೋದು, ಸ್ಪೆಲ್ಲಿಂಗ್ಸ್, ಪಂಕ್ಚುಯೇಷನ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಕೇಳ್ತಾನೆ. ಇನ್ನ ರೈಟಿಂಗ್ ಬಂದ್ಬಿಟ್ರೆ ಸ್ಟೋರೀಸ್ ಬರವಣಿಗೆ ಹೇಳ್ತಾನೆ, ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ರೈಟಿಂಗು, ನರೇಟಿವ್ ರೈಟಿಂಗು, ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಇರ್ತೈತಿ. ಆಮೇಲೆ ರೈಟಿಂಗ್ ಪರ್ಸನಲ್ ಅಂಡ್ ಅಫಿಷಿಯಲ್ ಲೆಟರ್ಸ್, ಇದು 5 ಮಾರ್ಕ್ಸಿಗೆ ಕಡ್ಡಾಯವಾಗಿ ಇದ್ದೇ ಇರ್ತೈತಿ. ನೆಕ್ಸ್ಟ್ ರೈಟಿಂಗ್ ಎ ನೋಟಿಸ್ ಅನ್ನು ಯಾವ ರೀತಿಯಾಗಿ ನಾವು ಸ್ಕೂಲಲ್ಲಿ ನೋಟಿಸ್ ಬರೀತಾರಲ್ಲ ಆ ನೋಟಿಸ್ ಅನ್ನು ಬರೀಬೇಕು. ಆಮೇಲೆ ಮೆಸೇಜ್ ಹೆಂಗೆ, ಸ್ಲೋಗನ್ ಹೆಂಗೆ, ಆಮೇಲೆ ಪ್ಲೇ ಕಾರ್ಡ್ ಹೆಂಗೆ, ಈ ಅಡ್ವರ್ಟೈಸ್ಮೆಂಟ್ ಹೆಂಗ್ ಬರುತ್ತೆ, ಯಾವ ರೀತಿಯಾಗಿ ಬರೀಬೇಕು, ಇಮೇಲ್ ರೈಟಿಂಗ್ ಹೆಂಗ್ ಬರೀಬೇಕು, ಎಲ್ಲವನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಮತ್ತು ನೋಡ್ಕೊಳ್ಳೇಬೇಕು. ಇದೇ ಸಿಲೆಬಸ್. ಆಮೇಲೆ ಮೇಕಿಂಗ್ ಎ ಡೈರಿ ಎಂಟ್ರಿ. ಸೊ ಒಂದು ಡೈರಿ, ಒಬ್ಬ ಟೀಚರ್ ಆಗಿರ್ತಕ್ಕಂಥವನಿಗೆ ನನ್ನ ಡೈರಿ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಡೈರಿ ರೈಟಿಂಗ್ ಆಗಿರ್ಬೋದು. 10 ಮಾರ್ಕ್ಸಿಗೆ ಎಸೆ ರೈಟಿಂಗ್ ಬರುತ್ತೆ. ಅದ್ರ ಜೊತೆಗೆ ಆರ್ಟಿಕಲ್, ಪ್ರೊಫೈಲ್ ರೈಟಿಂಗ್ 5 ಮಾರ್ಕ್ಸಿಗೆ ಬರುತ್ತೆ. ಬಯೋಗ್ರಫಿಕಲ್ ಸ್ಕೆಚ್ ಇದು ಕೂಡ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ಬೋದು. ಅಥವಾ ಬಯೋಗ್ರಫಿಕಲ್ ಸ್ಕೆಚ್ 10 ಮಾರ್ಕ್ಸಿಗೂ ಕೂಡ ಅಲ್ಲಿ ಬರ್ತೈತಿ. ಇನ್ನ ಮೆಥಡ್ಸ್ ಅಂಡ್ ಅಪ್ರೋಚಸ್ ಆಫ್ ಕಾಂಪೋನೆಂಟ್ಸ್. ಸೊ ಒಂದು ನಾವು ಈ GPST ಎಕ್ಸಾಮ್ ಅಥವಾ ಯಾವುದೋ ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಇಂಗ್ಲಿಷ್ ಮೆಥಡಿಗೆ ಸಂಬಂಧಪಟ್ಟತಕ್ಕಂಥ ಪ್ರಶ್ನೆಗಳಿಲ್ಲದೆ ಅದು ಪರಿಪೂರ್ಣ ಆಗುವುದಿಲ್ಲ. ಸೊ ಹಾಗಾಗಿ ಬ್ರೀಫ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್ ಯಾವಾಗ ಹುಟ್ಟಿತು, ಒಂದು ಪ್ರಶ್ನೆ, ಒಂದ್ ಅಥವಾ 2-3 ಪ್ರಶ್ನೆಗಳು ಇದ್ರ ಮೇಲೆ ಬಂದೇ ಬರ್ತವೆ. ಆಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಏನಿದಾವಲ್ಲ, ಅಂದ್ರೆ ಟೀಚಿಂಗ್, ರೀಡಿಂಗ್, ರೈಟಿಂಗ್, ಒಟ್ಟಾರೆಯಾಗಿ ನಾವಿಲ್ಲಿ ರೈಟಿಂಗ್ ಎಡ ನೋಡೋದಲ್ಲಿ LSRW ಪೂರ್ತಿ ನೋಡ್ಬಿಟ್ರೆ ಅಡ್ಡಿ ಇಲ್ಲ. ಓಕೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯಾವ್ಯಾವ ಇದಾವೆ, ಲ್ಯಾಂಗ್ವೇಜ್ ಯಾವ ರೀತಿ ಫಂಕ್ಷನ್ ಮಾಡ್ತೈತಿ, ಹೌದಾ, ಅದು ಮೆಸೇಜಿಂಗ್ ಕೊಡ್ತೈತಿ, ಕಮಾಂಡಿಂಗ್ ಕೊಡ್ತೈತಿ, ಇವೆಲ್ಲವೂ ಕೂಡ. ಇನ್ನ LSRW ಹೇಳಿದ್ರೆ ಅದು. ಆಮೇಲೆ ಕಮ್ಯುನಿಕೇಟಿವ್ ಗ್ರಾಮರ್, ಆಮೇಲೆ ಲ್ಯಾಂಗ್ವೇಜ್ ಲರ್ನಿಂಗ್ ರಿಸೋರ್ಸ್ ಗಳು ಯಾವಿದ್ದಾವೆ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ನೋಡಿ, ಭಾಷೆಯನ್ನ ತಿಳ್ಕೊಳ್ಳೋದು ಯಾವ ರೀತಿ ಆಗಿರ್ತೈತಿ, ಸ್ವಾಂಗೀಕರಣ ಅಂತ ಹೇಳಿ ನಾವೇನು B.Ed ದಲ್ಲಿ ಕಲ್ತಿರ್ತೇವಲ್ಲ ಅದು ಆಗಿರ್ಬೋದು. ಆಮೇಲೆ ರಿಸೋರ್ಸ್ ಆಫ್ ಟೀಚಿಂಗ್ ಲರ್ನಿಂಗ್, ಲ್ಯಾಂಗ್ವೇಜ್ ಅಸೆಸಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂಡ್ ರೆಮಿಡಿಯಲ್ ಟೀಚಿಂಗ್, ದೆನ್ ಫೆಸಿಲಿಟೇಟಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಪ್ರೋಚ್ ಅಂಡ್ ಮೆಥಡ್ಸ್. ಸೊ ಇದು ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಸಿಲೆಬಸ್ ಆಗಿರುತ್ತೆ. ಇನ್ನ ಏನ್ ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ 100 ಮಾರ್ಕ್ಸಿನ ಪೇಪರ್ ಬರುತ್ತಲ್ಲ, ಅದರಲ್ಲಿ ಕಳೆದ ಬಾರಿ 2022ರಲ್ಲಿ ಒಂದೇನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾನೆ. ಆ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಪತ್ರಿಕೆಯನ್ನು ನಾನು 2 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ, ಆಮೇಲೆ 3 ಮಾರ್ಕ್ಸಿನ ಪ್ರಶ್ನೆಗಳು, 5 ಮಾರ್ಕ್ಸಿನ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ. 2 ಅಂಕದ ಪ್ರಶ್ನೆಗಳನ್ನ 18 ಕೇಳಿದಾನೆ, 3 ಅಂಕದ 8 ಪ್ರಶ್ನೆಗಳು, 5 ಅಂಕದ 4 ಪ್ರಶ್ನೆಗಳು, 10 ಅಂಕದ 2 ಪ್ರಶ್ನೆಗಳು, ಇವೆಲ್ಲ ಸೇರಿದ ಹಾಗೆ 100 ಮಾರ್ಕ್ಸ್ ಆಯ್ತು. ಹಾಗಾಗಿ ಯಾವ್ಯಾವ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದಾನೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ನೋಡಲಾಗಿ 2 ಮಾರ್ಕ್ಸಿಗೆ ಯಾವ ಕೇಳಬಹುದು ಅಂತ ಹೇಳಿ. ಈಗ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ಇರ್ತದೆ, 2 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ ಹಂಗ್ ಕೇಳಕ ಬರೋದಿಲ್ಲ. ಒಂದು ಸಣ್ಣ ಪೊಯಮ್ ಕೊಡ್ತಾನೆ, ಆ ಸಣ್ಣ ಪೊಯಮ್ ಅನ್ನು ಕೊಟ್ಟು ನಾನು ಜಸ್ಟಿಫೈ ಮಾಡ್ರಿ ಅಂತ ಹೇಳ್ತಾನೆ. ಸೊ ಇದು 2 ಮಾರ್ಕ್ಸಿಗೆ ಬರುತ್ತೆ, ಅಂದ್ರೆ 100 ಮಾರ್ಕ್ಸ್ ನಲ್ಲಿ. ನಾವು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಡ್ತಾನೆ, ಆ ಪಾಯಿಂಟ್ಸ್ ಗಳನ್ನ ಕೊಟ್ಟು ಇದನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀರಿ ಅಂತ ಹೇಳ್ತಾನೆ. ಇನ್ನ ಒಂದು ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ, ಅದು 2 ಅಂಕಗಳಿಗೆ ಸಂಬಂಧಪಟ್ಟಿದ್ದು. ಒಂದಿಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಗಳನ್ನ ಕೊಡ್ತಾನೆ, ಅಥವಾ ಈ ಏನ್ ಲ್ಯಾಂಗ್ವೇಜ್ ಸೈನ್ಸ್ ಇದಾವಲ್ಲ, ಸೈನ್ಸ್ ಗಳನ್ನ ಅಲ್ಲಿ ಅವ್ನು ತಪ್ಪು ಮಾಡಿರ್ತಾನೆ, ಅಥವಾ ಕೊಡದೇನೂ ಇರಬಹುದು, ಕೊಟ್ಟು ನೀವು ಸರಿಯಾಗಿ ಬರೀರಿ ಅಂತ ಹೇಳೋದನ್ನಾಗಿರ್ಬೋದು. ಆಮೇಲೆ ವರ್ಡ್ ಫಸಲ್ ವರ್ಡ್, ಒಂದು ಏನ ನಾವು ಕನ್ನಡ ಪತ್ರಿಕೆಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ, ಆ ಫಸಲ್ ವರ್ಡ್ ಗಳನ್ನ ಕೊಟ್ಟು ತುಂಬ್ರಿ ಅಂತ ಪ್ರಶ್ನೆ ಕೊಟ್ಟಿರ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು, ಸೆಂಟೆನ್ಸ್ ಗಳನ್ನ ರೀರೈಟ್ ಆಗಿ ಮಾಡೋದಾಗಿರ್ಬೋದು, ಅಥವಾ ನೆಗೆಟಿವ್ ಕೊಟ್ಟು ಅಸರ್ಟಿವ್ ಕೊಡೋದು, ಅಸರ್ಟಿವ್ ಕೊಟ್ಟು ಇಂಟ್ರಾಗೇಟಿವ್, ಈ ರೀತಿಯಾಗಿರ್ತಕ್ಕಂಥ ಚೇಂಜ್ ಆಫ್ ಸೆಂಟೆನ್ಸ್ ಗಳನ್ನಾಗಿರ್ಬೋದು. ಆಮೇಲೆ ಈ ಸಿಂಪಲ್ ಇದ್ದಿದ್ದು ಕಾಂಪೌಂಡ್ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ, ಆಮೇಲೆ ಡಿಗ್ರೀಸ್ ಅಂಡ್ ಅದು ಆಯ್ತು. ಆಮೇಲೆ ಹೋಮೋಫೋನ್ಸ್ ಗಳನ್ನ ಒಂದು ಪೇರ್ ಆಫ್ ಹೋಮೋಫೋನ್ಸ್ ಕೊಟ್ಟು, ಅಥವಾ ಒಂದು ಪೇರ್ ಆಫ್ ಹೋಮೋನಿಮ್ಸ್ ಗಳನ್ನ ಕೊಟ್ಟು ಅವುಗಳ ಅರ್ಥ ಬರೀರಿ, ಅವುಗಳ ಅರ್ಥಗಳು ಏನು ಅಂತಕ್ಕಂಥದ್ದನ್ನ ಆಗಿರ್ಬೋದು. ಒಂದೇನೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಮಸ್ಕ್ಯುಲೈನ್ ಜೆಂಡರ್ ಆಗಿರುತ್ತೆ, ಅದನ್ನ ಫೆಮಿನೈನ್ ಜೆಂಡರ್ ಬದಲಾವಣೆ ಮಾಡ್ರಿ. ಇನ್ನ ಫೊನೆಟಿಕ್ಸ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಬಿಡು, 1 ಮಾರ್ಕ್ಸ್ ಇಲ್ಲ, ಪ್ರತಿಯೊಂದು ಅಂಕಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ. ನನಗನ್ಸುತ್ತೆ ಈ ಫೊನೆಟಿಕ್ಸ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್ ನಾವು ಸುಮ್ಮನೆ ದೊಡ್ಡ ಪುಸ್ತಕಗಳನ್ನು ತೆಗೆದುಕೊಂಡು ಕುಂದಿರುವುದರ ಬದಲಾಗಿ
8ನೇ ತರಗತಿಯ ಟೆಕ್ಸ್ಟ್ ಬುಕ್ಕಿನ ಕೊನೆಯ ಭಾಗದಲ್ಲಿ ಒಂದಿಷ್ಟು ಪಾಲಿಟಿಕ್ಸ್ ಟ್ರಾನ್ಸ್ಕ್ರಿಪ್ಷನ್ ಗಳನ್ನ ಕೊಟ್ಟಿದ್ದಾನೆ. ಅವುಗಳು ನೋಡ್ಕೊಂಡ್ಬಿಟ್ರೆ ಅಡ್ಡಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನ ವಾಯ್ಸಸ್ ಅಂತೂ ಕಡ್ಡಾಯವಾಗಿ ಕೇಳ್ತಾನೆ. ಎಲ್ಲಿ 50 ಮಾರ್ಕ್ಸ್ ನಲ್ಲಿ ಕೇಳ್ತಾನೆ, ಈ ಕಡೆ 100 ಮಾರ್ಕ್ಸ್ ನಲ್ಲಿ ಕೂಡ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕೇಳ್ತಾನೆ. ಆಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಒಂದು ಸೆಂಟೆನ್ಸ್ ಗಳನ್ನ ಕೊಟ್ಟೋದ್ರಾಗ ಮಿಸ್ಟೇಕ್ಸ್ ಇರ್ತವೆ, ಮಿಸ್ಟೇಕ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ರಿ ಅಂತಕ್ಕಂಥದ್ದನ್ನ ಆಗಿರ್ಬೋದು, ಅಥವಾ ಒಂದಿಷ್ಟು ಜಂಬಲ್ ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾನೆ. ಅವುಗಳನ್ನ ನಾವು ಸರಿಯಾಗಿ ಕ್ರೊನಾಲಜಿಕಲ್ ಆರ್ಡರ್ ನಲ್ಲಿ ನಾವು ಬರೀಬೇಕಾಗತ್ತೆ. ಇನ್ನ ಒಂದು ಶಬ್ದ ಕೊಟ್ಟು ಅದ್ರ ಅದು ಒಂದು ಶಬ್ದ ಕೊಟ್ಟಿರ್ತಾನೆ, ಅದು ನೌನ್ ಆಗಿ ಅದನ್ನೇ ಬಳಕೆ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಶಬ್ದವನ್ನ ವರ್ಬ್ ಆಗಿ ಬಳಕೆ ಮಾಡ್ಕೊಂಡು ಒಂದು ವಾಕ್ಯವನ್ನು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದು ಆಗಿರ್ಬೋದು. ಇನ್ನ ಪ್ರವರ್ಬ ರೈಟಿಂಗ್ ಅನ್ನ ಆಗಿರ್ಬೋದು. ಈ ರೀತಿ ಇವೆಲ್ಲ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು 3 ಅಂಕಗಳ ಪ್ರಶ್ನೆಗೆ ಬಂದಾಗ ಮೊದಲಿಗೆ ಬರೋದೇ ನೋಟಿಸ್ ರೈಟಿಂಗ್. ಒಂದು ನೋಟಿಸ್ ಅನ್ನು ಯಾವ ರೀತಿಯಾಗಿ ಬರೀತಾರೆ. ಒಂದು ಸ್ಕೂಲ್ ಹೋಗ್ಬಿಟ್ರೆ ಮೇಲ್ಗಡೆ ಶಾಲೆ ಹೆಸರು ಇರಬೇಕು, ಅದ್ರ ಕೆಳಗಡೆ ನೋಟಿಸ್ ಅಂತ ಇರಬೇಕು, ಡೇಟ್ ಎಲ್ಲಿ ಹಾಕ್ಬೇಕು, ಮ್ಯಾಟ್ರ್ ಯಾವ್ದನ್ನ ಎಲ್ಲಿ ಬರೀಬೇಕು, ಇವೆಲ್ಲವನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಆಮೇಲೆ ಒಂದು ಪ್ರೊಫೈಲ್ ರೈಟಿಂಗ್ ಕೊಟ್ಟಿರ್ತಾರೆ. ಈ ಪ್ರೊಫೈಲ್ ರೈಟಿಂಗು, ನೋಟಿಸ್ ರೈಟಿಂಗು ಇವೆಲ್ಲವೂ ಕೂಡ ಇವತ್ತು ಯಾರಾದ್ರೂ ನೀವು ಹೈಸ್ಕೂಲ್ದಲ್ಲಿ ವರ್ಕ್ ಮಾಡ್ತಿದ್ರೆ, ವರ್ಕ್ ಮಾಡದೇ ಇದ್ರು ಕೂಡ ವರ್ಕ್ ಮಾಡೋರಿಗೆ ಅದು ಸಿಲೆಬಸ್ ಕಲಿಸ್ತಿರ್ತಾರ. ಕಲಿಸ್ತಾ ಇದ್ರು ಏನ್ ತೊಂದ್ರೆ ಇಲ್ಲ. ಇವತ್ತಿನ ಎಲ್ಲಾ ಪುಸ್ತಕ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ಎಲ್ಲಾ ಪುಸ್ತಕಗಳಿಗೆ ಇದು ಅವೈಲೇಬಲ್ ಅದ. ನನ್ನ ಮುಂದಿನ ತರಗತಿಗಳಲ್ಲಿ ಕೂಡ ನಾನು ಇವುಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು ಸನ್ನಿವೇಶವನ್ನು ಕೊಟ್ಟು ಆ ಸನ್ನಿವೇಶದ ಕನ್ವರ್ಸೇಷನ್ ರೂಪದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇದನ್ನ ಕನ್ವರ್ಸೇಷನ್ ಬರೀರಿ ಅಂತ ಹೇಳಿ ನಿಮ್ಗೆ ಹೇಳ್ತಾನೆ. ಒಂದಿಷ್ಟು ವಾಕ್ಯಗಳನ್ನ ಕೊಟ್ಟು ಆ ವಾಕ್ಯಗಳು ಏನಂತ ಜಂಬಲ್ ಆಗಿರ್ತವೆ, ಮೇಲೆ ಕೆಳಗೆ ಆಗಿರ್ತವೆ. ಅವುಗಳನ್ನ ಕ್ರೊನಾಲಜಿಕಲ್ ಸೆಕ್ವೆನ್ಸ್ ಆರ್ಡರ್ನಾಗ ಬರೀರಿ ಅಂತ ಹೇಳೋದಾಗಿರ್ಬೋದು. ಅಥವಾ ಒಂದು ಪೈ ನಕ್ಷೆಯಲ್ಲಿ ಒಂದಿಷ್ಟು ಡಾಟಾಗಳನ್ನ ಕೊಟ್ಟು ಆ ಪೈ ನಕ್ಷೆಯಲ್ಲಿ ಬರ್ತಕ್ಕಂಥ ಡಾಟಾಗಳನ್ನ ಸರಿಯಾಗಿ ತುಂಬ್ರಿ ಅಂತ ಹೇಳಾಗಿರ್ಬೋದು. ಅಥವಾ ಒಂದ್ ಯಾವ್ದೋ ಟೆಲಿಫೋನಿಕ್ ಕನ್ವರ್ಸೇಷನ್, ಈಗ ನಾನು ಸಂಗಮಿಸಿದೀನಿ, ಒಂದೇ ಬೇರೆ ಇನ್ನೊಬ್ರು ಯಾರೋ ಮಲ್ಲೇಶ ಕೊಟ್ಟು ಅವ್ರಿಬ್ರು ಕನ್ವರ್ಸೇಷನ್ ಯಾವ ರೀತಿ ಮಾಡ್ತಾರೆ ಬರೀರಿ ಅಂತ ಹೇಳಿರ್ಬೋದು. ಸೊ ಎಲ್ಲಾ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನ 5 ಅಂಕದ ಪ್ರಶ್ನೆಗಳು ಸ್ವಲ್ಪ ದೊಡ್ಡವಾಗಿರ್ತವೆ. ಒಂದು ಸ್ನೇಹಿತರೆ 5 ಅಂಕದ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ನಾವು 80 ಶಬ್ದಗಳಲ್ಲಿ ಬರೀಬೇಕು, 80 ವರ್ಡ್ಸ್. ಇದು ನೆನ್ಪಿಟ್ಕೊಡ್ರಿ. 5 ಅಂಕದ ಪ್ರಶ್ನೆಗಳನ್ನ 80 ಶಬ್ದಗಳಲ್ಲಿ ನಾವು ಬರೀಬೇಕಾಗತ್ತೆ. ಒಂದು ಲೆಟರ್ ರೈಟಿಂಗ್, ಇಟ್ ಶುಡ್ ಬಿ ಕಂಪಲ್ಸರಿ ಫಾರ್ ದಿಸ್ GPSCR ಎಕ್ಸಾಮಿನೇಷನ್. ಒಂದು ಲೆಟರ್ ರೈಟಿಂಗ್ ಇರ್ತೈತಿ. ಆಮೇಲೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ. ಆ ಪ್ಯಾರಾಗ್ರಾಫ್ ನಲ್ಲಿ ಒಂದಿಷ್ಟು ಶಬ್ದಗಳನ್ನ ಅಥವಾ ಒಂದಿಷ್ಟು ವಾಕ್ಯಗಳನ್ನ ಇನ್ಕಂಪ್ಲೀಟ್ ಕೊಟ್ಟಿರ್ತಾನೆ, ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳೋದಾಗಿರ್ಬೋದು. ಅಥವಾ ಒಂದು ಇಮೇಲ್ ರೈಟಿಂಗ್ ಆಗಿರ್ಬೋದು. ಒಂದು ಪ್ಯಾಸೇಜ್ ಕೊಟ್ಟೆ ಕೊಡ್ತಾನೆ. ಆ ಪ್ಯಾಸೇಜ್ ಕೊಟ್ಟು ಪ್ಯಾಸೇಜಿಗೆ ಒಂದಿಷ್ಟು ಕೆಳಗಿನ ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ 5 ಅಂಕದಲ್ಲಿ ಕೇಳ್ತಾನೆ. ಇನ್ನ ಕೊನೆಗೆ 10 ಅಂಕದ ಪ್ರಶ್ನೆಗಳನ್ನ ನಾವು ನೋಡಲಾಗಿ 10 ಅಂಕದ ಪ್ರಶ್ನೆಗಳಲ್ಲಿ ಎಸೆ ರೈಟಿಂಗ್ ಇರುತ್ತೆ. ಅದ್ರ ಮೇಲೆ ಒಂದಿಷ್ಟು ಚಿತ್ರಗಳನ್ನ ಕೊಟ್ಟು ಚಿತ್ರದ ಸಾರಾಂಶವನ್ನು ಬರೆಯೋದಾಗಿರ್ಬೋದು. ಇನ್ನ ಕೊನೆಗೆ ಡೈರಿ ರೈಟಿಂಗ್. ಇವೆಲ್ಲವೂ ಪ್ರಶ್ನೆಗಳು 10 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನ ನಾನು ಒಂದಿಷ್ಟು ಯಾಕಂತಂದ್ರೆ ಸಿಲೆಬಸ್ ಆದ ತಕ್ಷಣ ನಮ್ಗೆ ಪುಸ್ತಕಗಳು ಕಡ್ಡಾಯವಾಗಿ ಬೇಕಾಗತ್ತೆ. ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಿಗೆ ಒಂದಿಷ್ಟು ಪುಸ್ತಕಗಳು ಇಲ್ಲಿದಾವೆ. ಏನೇನಿದಾವೆ, NCERT ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಅಥವಾ ಡಿಕ್ಷನರಿ ಒಂದಿಷ್ಟು ನೋಡ್ಲೇಬೇಕಾಗತ್ತೆ ನಾವು. ಅದರ ಜೊತೆಗೆ ನಾನು ನಿಮ್ಗೆ ಬೆಸ್ಟ್ ಸಜೆಸ್ಟ್ ಮಾಡುವ ಪುಸ್ತಕಗಳಂತಂದ್ರೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಏನಂದ್ರೆ ಕೊಟ್ಟಿರ್ತಕ್ಕಂಥ ಪುಸ್ತಕಗಳು. ನಾನೊಂದಿಷ್ಟು ಪುಸ್ತಕಗಳನ್ನ ರೆಫರ್ ಮಾಡ್ತೀನಿ. ಮುಖ್ಯವಾಗಿ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇವೆರಡು ಪುಸ್ತಕಗಳು. ಇನ್ನು ಈಸಿ ಹ್ಯಾಂಡ್ ಬುಕ್ ಆನ್ MH ಅಬ್ರಹಾಂ ಗ್ಲಾಸರೀಸ್, ಇದು ಕಲ್ಯಾಣಿ ವಾಲತ್ ಮೇಡಮ್ ಅವರದು. ಸೊ ಈ ಪುಸ್ತಕ ಒಂದಿಷ್ಟು ಹೊಸ ಶಬ್ದಗಳನ್ನ, ಅದರ ಜೊತೆಗೆ ಯಾವುದು ಲಿಟರರಿ ಫಾರ್ಮ್ಸ್ ಇದಾವೆ ಅಥವಾ ಲಿಟರರಿ ಟರ್ಮ್ಸ್ ಇದಾವೆ ಅವುಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಜಸ್ಟ್ ಒಂದು 50 ಪೇಜಸ್ ಇರ್ತಕ್ಕಂಥ ಒಂದು ಪುಸ್ತಕ. ಇದು ನಾನು ರೆಫರ್ ಮಾಡಿರ್ತಕ್ಕಂಥದ್ದು. ಇನ್ನ ನನ್ನ ಮೊದಲನೇ ಹೇಳ್ಬೇಕಂತಂದ್ರೆ 6ರಿಂದ 8ನೇ ತರಗತಿಯ ಇಂಗ್ಲಿಷ್ ಪಠ್ಯ ಪುಸ್ತಕಗಳು, ಅದು ಕರ್ನಾಟಕ ಸರ್ಕಾರ. ಯಾಕಂತಂದ್ರೆ ಯಾಕೆ ನಾ ಈ ಪುಸ್ತಕಗಳು NCERT ಬಿಟ್ಟು ಇದನ್ನ ಹೇಳಕತ್ತೀನಿ ಅಂತಂದ್ರೆ, ಪ್ರಶ್ನೆಗಳನ್ನ ತೆಗಿತಕ್ಕಂತ ಏನು ಕ್ವಶನ್ ಸೆಟ್ಟರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಇವುಗಳನ್ನ ನೋಡಿ ಪ್ರಶ್ನೆಗಳನ್ನು ತೆಗಿತಾರೆ. ಸೊ ಹಾಗಾಗಿ ಎಲ್ಲ ಈ ಕಳೆದ ಪತ್ರಿಕೆಯಲ್ಲಿ ನೋಡಿಬಿಟ್ರೆ ಈ 6ರಿಂದ 8ನೇ ತರಗತಿಯಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರಶ್ನೆಗಳು ಅಲ್ಲಿವೇ ಇರ್ತಾವು.
ನಾವು ಏನು ಹಿಂದ್ಗಡೆ ಕೊಟ್ಟಿರ್ತಾನಲ್ಲ ಅವುಗಳನ್ನ ಒಂದ್ ಬಿಟ್ಟು 2 ಸಲ ಬಿಡಿಸುವ ಕೆಲಸವನ್ನ ನಾವಿಲ್ಲಿ ಮಾಡಲೇಬೇಕು ಕಡ್ಡಾಯವಾಗಿ. 6ರಿಂದ 8ನೇ ತರಗತಿಯಲ್ಲಿ ಬಂದಿರತಕ್ಕಂತ ಎಲ್ಲಾ ಹಿಂದೆ ಏನು ಎಕ್ಸೆಸರೀಸ್ ಅಲ್ಲಿ ಬಂದಿರ್ತಕ್ಕಲ್ಲ ಅವೆಲ್ಲಾ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕು. ಒಂದು ಇದು ನನ್ನ ಮೊದಲನೇ ರೆಫರೆನ್ಸ್. ಇನ್ನು ಸೆಕೆಂಡು ಈಸಿ ಹ್ಯಾಂಡ್ ಬುಕ್, ಇದು ಕಲ್ಯಾಣಿ ವಾಲತ್ ಮೇಡಮ್ ಅವ್ರದ್ದು. ಓಕೆ, ಇನ್ನ ಥರ್ಡ್ ನಾನು ಓದಿದ್ದು ಮತ್ತು ಓದ್ತಾ ಇರುವ ಗ್ರಾಮರ್ ಪುಸ್ತಕ ಅಂದ್ರೆ ಜಾಸ್ತಿ ಯಾರು ಕೇಳ್ಬಿಟ್ರೆ ರನ್ ಅಂಡ್ ಮಾರ್ಟಿನ್ ಸಜೆಸ್ಟ್ ಮಾಡ್ತಾನೆ. ಸೊ ರನ್ ಅಂಡ್ ಮಾರ್ಟಿನ್ ದಟ್ಸ್ ಒನ್ ಆಫ್ ದಿ ಗುಡ್ ಬುಕ್, ವಂಡರ್ಫುಲ್ ಅಂಡ್ ದಿ ಬೆಸ್ಟ್ ಬುಕ್. ಬಟ್ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಡೆಯುತ್ತೆ. ಸೊ ಹಾಗಾಗಿ ನಾನ್ ರೆಫರ್ ಮಾಡ್ತಾ ಇರೋ ಪುಸ್ತಕ ರಿಯನ್ ಪಬ್ಲಿಕೇಶನ್ ಅವರ ಪ್ರಾಕ್ಟಿಕಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಬೈ S.C. ಗುಪ್ತಾ. ಸೊ ಈ ಪುಸ್ತಕದಲ್ಲಿ ಇಲ್ಲಿ ತನಕ ನಾವೇನ್ ಸಿಲೆಬಸ್ ನೋಡಿದೇವಲ್ಲ ಅದೆಲ್ಲವೂ ಕೂಡ ಡಿಟೇಲ್ ಆಗಿದೆ. ಒಂದು ಇನ್ನ ಪುಸ್ತಕ ಓದಿಸ್ಕೊಂಡು ಹೋಗುತ್ತೆ, ನಮ್ಗೆ ಬೋರ್ ಮಾಡಿ ಕೊಡೋದಿಲ್ಲ. ಇನ್ನ ಎರಡನೇ ಪುಸ್ತಕ ನಾನು ಇತ್ತೀಚೆಗೆ ರೆಫರ್ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಬೈ G.D. ಕೃಷ್ಣಮೂರ್ತಿ ಈ ಪುಸ್ತಕ ಐತಲ್ಲ, ಇದು ಒಂದು. ಇವೆರಡು ಪುಸ್ತಕಗಳನ್ನ ನಾನು ಗ್ರಾಮರಿಗೆ ರೆಫರ್ ಮಾಡಿದ್ದು ಮತ್ತು 6ರಿಂದ 8ನೇ ತರಗತಿಗೆ ರೆಫರ್ ಮಾಡಿದ್ದು. ಎಸ್, ಸೊ ಇಲ್ಲಿ ತನಕ ನಾನು ನಿಮ್ ಜೊತೆ ಹಂಚಿಕೊಂಡಿರ್ತಕ್ಕಂಥ ಮಾಹಿತಿ ಏನಾದ್ರೂ ನಿಮಗೆ ಸರಿ ಅನ್ಸಿದ್ರೆ ಸಂಗಮೇಶ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದ.